ನಮಸ್ಕಾರ ಎಲ್ಲರಿಗೂ. ಟ್ಯೂಸ್ಡೇ ಲಾಗ್ ಇದು. ನಾನು ಲಾಸ್ಟ್ ಟೈಮು ಒಂದು ಪೂಜಾ ಲಾಗ್ ವಿಡಿಯೋ ಹಾಕ್ದಾಗ ಕೆಲವೊಬ್ರು ಕೇಳ್ತಾ ಇದ್ರಿ, ನಿಮ್ಮ ಮನೇಲಿರೋ ಲಕ್ಷ್ಮೀ ಮುಖವಾಡನ ತೆಂಗಿನಕಾಯಿಗೆ ಹೇಗೆ ಕಟ್ತೀರಾ ಮತ್ತು ಡೈಲಿ ಇಟ್ಟಿರ್ತೀರಾ ಅಂತ. ಹೌದು, ಡೈಲಿ ಇದೇ ಥರ ಇರುತ್ತೆ. ನಾನಿವತ್ತು ಹೇಗೂ ಪೂಜೆ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ತಾ ಇದ್ದೀನಲ್ಲ, ನಿಮಗೆ ತೋರಿಸೋಣ ಅಂತ. ಮೊದಲಿಲ್ಲಿ ಲಕ್ಷ್ಮೀ ಮುಖವಾಡಕ್ಕೆ ಗಂಧ, ಅರಿಶಿನ, ಕುಂಕುಮ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಥರ ದಾರ ಎರಡೂ ಸೈಡು ಲಕ್ಷ್ಮೀ ಇದು ಕಿವಿ ಹತ್ರ ಹೋಲ್ನ ಮಾಡಿಕೊಟ್ಟಿದ್ದಾರೆ. ಇದು ಮೊದಲೇ ಇತ್ತು ತರುವಾಗ್ಲೇ. ಸೊ ಹಾಗಾಗಿ ಎರಡೂ ಸೈಡು ದಾರ ಹಾಕಿ ಕಟ್ಕೊಳ್ತೀನಿ. ಬಳೆ ಏನಕ್ಕೆ ತಲೆ ಮೇಲೆ ಇಡ್ತೀರಾ ಅಂತ ಕೇಳ್ತಾ ಇದ್ರಿ. ಆ ತೆಂಗಿನಕಾಯಿ ಜುಟ್ಟು ಮತ್ತು ಲಕ್ಷ್ಮಿ ಮೇಲ್ಗಡೆ ಕಿರೀಟ ಇದೆಯಲ್ಲ, ಅದಕ್ಕೆರಡಕ್ಕೂ ಸೇರಿಸಿ ನಾನು ಬಳೆನ ಈ ಥರ ಸ್ಟಿಫಾಗಿ ಇಡ್ತೀನಿ. ಈ ಬಳೆ ಇಡಲಿಲ್ಲ ಅಂದರೆ ಮುಖವಾಡ ಮುಂದೆ ಮುಗ್ಗರಿಸ್ದಂಗೆ ಮುಂದೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಬಳೆ ಇಡೋದ್ರಿಂದ ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ. ನಾನು ನೆಕ್ಸ್ಟ್ ತೊಳೆಯೋ ತನಕನೂ ನೀಟಾಗಿ ಹಾಗೆ ನಿಂತಿರುತ್ತೆ. ಹಾಗಾಗಿ ನಾನು ಇದನ್ನು ಈ ಥರ ಜೋಡಿಸ್ಕೊಳ್ತೀನಿ. ಇನ್ನು ಚಿಕ್ಕ ಚಿಕ್ಕ ಪುಟ್ಟು ವಿಗ್ರಹಗಳೆಲ್ಲ ಇದ್ದಾವೆ, ಅದನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ತುಂಬಿ ಅದರೊಳಗಡೆ ಇಟ್ಟು ಕೂರಿಸ್ಕೊಳ್ತೀನಿ.